ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಡಾಕ್ಟರ್ ಒಬ್ರು ಸಪೋರ್ಟ್ ಮಾಡಿದ್ರೆ ಇಷ್ಟೊತ್ತು ಕೆಲಸನೇ ಆಗೋಗಿರೋದು. ನಮ್ಮ ಹೃದಯದ ಮಿಡ್ತ ಕೇಳೋ ಅದೃಷ್ಟ ನಂಗಿಲ್ಲ ಅನ್ಸ್ತಿದೆ ಕಲ. ಊರಿಗೊಬ್ಳೆ ಪದ್ಮಾವತಿನವ್ರು ಅವ್ರು ಹೇಳ್ದೆ ಇದ್ರೆ ಏನಾಯ್ತು? ನಾವೇ ರಾತ್ರಿ ಆಸ್ಪತ್ರೆಗೆ ನುಗ್ಗಿ ವಿಷಯ ತಿಳ್ಕೊಂಡ್ರಾಯ್ತು ಬಿಡೋಣ. ಬೇಡಕಲ್ಲ, ನಾವೇನೋ ಹಂಗೆ ಮಾಡ್ಬಿಟ್ರೆ ಕಾನೂನಿಗೆ ವಿರುದ್ಧ ಆಯ್ತದೆ. ಆದ್ರೆ ಆಗ್ಲಿ ಬಿಡೋಣ, ನಮ್ಗೆ ಅದಕ್ಕೆ ಹೃದಯ ಮುಖ್ಯ. ಇಲ್ಲ ಕಲ, ನಮ್ಮವ್ರು ಬದುಕಿರೋ ಗಂಟ ಕಾನೂನಿಗೆ ಮರ್ಯಾದೆ ಕೊಡ್ತಿದ್ರು. ಅವ್ರ ವಿಚಾರದಾಗೆ ತೆಪ್ಪಕ್ಕೆ ನಾ ಬಿಡಕ್ಕಿಲ್ಲ. ನೀನ್ ಹಿಂಗೆ ಹೇಳಿದ್ರೆ ಮತ್ತೆ ಅತ್ತಿಗೆ ಹೃದಯನ ಹೆಂಗಣ್ಣ ಹುಡ್ಕೋದು? ಅಣ್ಣ, ಆ ಡಾಕ್ಟರ್ನ ಕಿಡ್ನಾಪ್ ಮಾಡಿ ಎದುರಿಸಿ ಬಾಯಿ ಬಿಡ್ಸಿದ್ರೆ ಹೆಂಗೆ? ಅದು ಮಾಡ್ರೆ ತೆಪ್ಪಾಯ್ತದೆ ಕಲ. ಅವ್ರ ಡಾಕ್ಟರು ತೀರ ಸರಿಯಾಗಿ ಮಾಡ್ತಾವ್ರೆ. ನಾವಾಗಲೇ ಸ್ವಾರ್ಥಿಗಳಾಯ್ತಿರೋದು. ಅಣ್ಣ, ನಾವೇನ್ ಕೆಟ್ಟ ಉದ್ದೇಶಕ್ಕೆ ಕೇಳ್ತಿಲ್ವಲ್ಲ. ಲೈ, ಅದನ್ನೆಲ್ಲ ಕಾನೂನು ಕೇಳಕ್ಕಿಲ್ಲ ಕಲ. ಹಂಗಾದ್ರೆ ಅತ್ತಿಗೆ ಹೃದಯ ನಮ್ಗೆ ಸಿಗೋದಿಲ್ವಣ್ಣ? ಆ ದೇವ್ರಿಗೆ ನನ್ನಾಗ ದಯ ಇದ್ರೆ ಸಿಕ್ಕೇ ಸಿಗ್ತದೆ. ಅಣ್ಣ, ನಿನ್ ಫೋನ್ ರಿಂಗ್ ಆಯ್ತೈತೆ ಅಂದ್ರೆ ಆ ದೇವ್ರ ದಯೆ ನಿನ್ ಮ್ಯಾಕೆ ಅದೇ ಕಣ. ದೇವ್ರ ಅಂದ್ಕೂಡ್ಲೆ ದೇವ್ರೇ ಫೋನ್ ಮಾಡೋರೆ. ಹಲೋ, ಹೇಳವ. ಎಲ್ಲಿದ್ಯಪ್ಪ? ಹುಡುಗ ಜೊತೆ ಇದ್ದೆ. ಕೆಲ್ಸದ ಮ್ಯಾಗಿದ್ಯೇನೋ? ನಾನು ಆಮ್ಯಾಕೆ ಮಾಡ್ಲಾ? ಅಂಥದ್ದೇನಿಲ್ಲವಾ, ಏನು ವಿಷಯ ಅಂತೇಳಿ. ನೀವನಿಲ್ಲ ಕಣಪ್ಪ, ನನ್ನ ಮ್ಯಾಕೆ ನೀನು ಕೋಪ ಮಾಡ್ಕೊಂಡಿರ್ಬೋದೇನೋ ಅಂತ ಫೋನ್ ಮಾಡಿದೆ. ಅಯ್, ನಿನ್ನ ಮ್ಯಾಕೆ ನಾನು ಯಾಕವ ಕೋಪ ಮಾಡ್ಕೊಂಡ್ಲಿ? ಅದೇ ಮದುವೆ ವಿಷಯ ನಿಂತು ಮಾತಾಡದ್ನಲ್ಲ, ಇದರಿಂದ ನಿಂಗೆ ನೋವಾಗಿರ್ಬೋದು. ನಾನು ಕ್ಷಮಿಸ್ಬಿಡಪ್ಪ. ಅಯ್ಯೋ ಅವ್ವ, ಕ್ಷಮೆ ಕೇಳೋಷ್ಟು ಸಣ್ಣ ವ್ಯಕ್ತಿ ನೀವಲ್ಲ, ಕ್ಷಮಿಸೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೂ ಒಂದೊಂದ್ಕಿಂತ ದೊಡ್ಡವರಿಂದಲೂ ತೆಪ್ಪಾಗ್ಬಿಡ್ತದೆ. ಕ್ಷಮೆ ಕೇಳ್ದಷ್ಟಕ್ಕೆ ಏನು ಸಣ್ಣವ್ರು ಆಗ್ಬಿಡ್ತೀವಿ? ಅವ್ವ, ನೀನು ಯಾಕವ ಈ ಕ್ಷಣ ಆಟೋದ ಮನ್ಸಿಗೆ ತಗೊಂಡಿದ್ಯಾ? ಅಂಥದ್ದೆಲ್ಲ ಏನಿಲ್ಲ, ನೀವು ಸುಮ್ಕಿರಿ. ಬ್ಯಾಸರ ಮಾಡ್ಕೊಂಡಿಲ್ಲ ಅಂತೀಯ, ಮತ್ತು ಮಂತಕ್ಕೆ ಬನ್ನೇ ಇಲ್ಲ. ಒಂದ್ಕಿಂತ ಬಂದು ಹೋಗು. ಅದು ಸಿಕ್ಕ ಕೆಲಸ ಇತ್ತು, ಆ ಕಡೆಗೆ ಬರ್ನಿಲ್ಲ. ಸರಿ, ನಾನು ಬಿಡು ಮಾಡ್ಕೊಂಡು ಆ ಕಡೆಗೆ ಬರ್ತೀನಿ. ನನ್ನ ಮನ್ಸಿಗೆ ಈಗ ನೆಮ್ಮದಿ ಆಯ್ತು ನೋಡು. ಸರಿ ಕಣವ. ಸರಿ, ಯಾಕೋ ನಿನ್ನ ದನಿಯಾಗೆ ಆಯಾಸ ಕಾಣ್ತದಲ್ಲ, ಏನಾಯ್ತು? ಊಟ ಮಾಡ್ದೆ ಇಲ್ಲ? ಊಟ ಮಾಡ್ದಂತ ನಮ್ಮ ಅವ್ವ ಬಿಟ್ರೆ ನೀವೇ ಅವಾಗ ಕೇಳ್ತೀರ. ಪ್ರತಿ ಕ್ಷಣ ನಂಗೋಸ್ಕರ ಮಿಡಿತ ಈ ಜೀವನ ನಿಂದ ದೂರ ಆದ್ಮೇಲೆ ದಿಕ್ಕಿಲ್ದಂಗೆ ಆಗ್ಬಿಟ್ಟಿವನವ. ಏನೋ ಬಂಗಾರಂಗೋಸ್ಕರ ನಿಂಗೋಸ್ಕರ ಬದುಕಿರ್ಬೇಕಲ್ವೇ, ಅದಕ್ಕೆ ಎಳ್ಳೆ ಎಳ್ತು ತಿಂದಿದ್ದೀನಿ. ಕೆಲವೊಂದ್ಕಿಂತ ಬ್ಯಾರ್ಯಾರಿಗೋಸ್ಕರ ಬದುಕೋದ್ರಾಗೂ ಒಂದು ಒಳ್ಳೆ ಅರ್ಥ ಇರ್ತದೆ ಕಣಪ್ಪ. ಜಾಸ್ತಿ ಮಾಡ್ಕೊಬೇಡ. ಮನೆಗೆ ಬಾ. ಹಂಗೂ ಸಮಾಧಾನ ಆಯ್ತದೆ ಕಣ. ಆಯ್ತು ಬಿಡವ, ಬಂದೋಗ್ತೀನಿ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.